ಡಿಸೆಂಬರ್ 2025ರ ಮಿಥುನ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ಶನಿ ಮತ್ತು ಕೇತು ಗ್ರಹಗಳು ತಮಗೆ ಶುಭ ಫಲವನ್ನು, ಗುರು, ರವಿ, ಕುಜ, ಬುಧ, ಶುಕ್ರ ಮತ್ತು ರಾಹು ಗ್ರಹಗಳು ಮಿಶ್ರ ಫಲ ಅಥವಾ ಅಶುಭ ಫಲವನ್ನು ನೀಡುತ್ತವೆ. ಶನಿ ಮತ್ತು ಕೇತು ಗ್ರಹಗಳನ್ನು ಬಿಟ್ಟರೆ ಬೇರೆ ಗ್ರಹಗಳು ತಮಗೆ ಮಿಶ್ರ ಫಲ ಅಥವಾ ಅಶುಭ ಫಲವನ್ನು ನೀಡುವುದರಿಂದ ಆದಷ್ಟು ಜಾಗೃತಿಯಾಗಿ ವ್ಯವಹಾರ ಮಾಡಿ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಚಾನಲನ್ನು ತಾವು ಪ್ರೀತಿ ವಿಶ್ವಾಸದಿಂದ ವೀಕ್ಷಣೆ ಮಾಡುತ್ತಿರುವುದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ಚಾನಲ್ನಲ್ಲಿರುವ ವಿಷಯಗಳನ್ನು ಪಾಲಿಸಿ ತಾವು ಯಶಸ್ವಿಯಾಗಬೇಕೆಂಬುದು ನನ್ನ ನಮ್ರ ವಿನಂತಿ. ಈ ಚಾನಲ್ನಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ಚಾನಲನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಚಂದಾದಾರರಾಗಲು ಪ್ರೋತ್ಸಾಹ ನೀಡಿ. ಡಿಸೆಂಬರ್ 2025 ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 3, 7, 8, 10, 16, 20, 21, 29 ಮತ್ತು 30. ಈ ದಿನಾಂಕಗಳನ್ನು ಒಂದೆಡೆ ಬರೆದಿಟ್ಟುಕೊಳ್ಳಿ. ಆ ದಿನಾಂಕಗಳು ತಮ್ಮ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ತರುತ್ತವೆ ಎಂಬುದನ್ನು ತಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಈ ಮಾಸದಲ್ಲಿ ಗುರುಗ್ರಹ ವಕ್ರ ಸಂಚಾರವನ್ನು ಮುಂದುವರೆಸಲಿದೆ. ಮಾರ್ಚ್ 12, 2026 ತನಕ ಗುರು ವಕ್ರ ಸಂಚಾರದಲ್ಲಿಯೇ ಇರಲಿದೆ. ದಿನಾಂಕ 16 ಡಿಸೆಂಬರ್ ನಲ್ಲಿ ರವಿಗ್ರಹವು ಧನುರಾಶಿಯನ್ನ ಪ್ರವೇಶ ಮಾಡಲಿದೆ. ಗುರುಗ್ರಹವು ಕಟಕ ರಾಶಿಯಿಂದ ವಕ್ರ ಸಂಚಾರದಲ್ಲಿ ದಿನಾಂಕ 7 ಡಿಸೆಂಬರ್ ನಲ್ಲಿ ಮಿಥುನ ರಾಶಿಗೆ ಮರುಪ್ರವೇಶವನ್ನ ಪಡೆಯಲಿದೆ. ದಿನಾಂಕ ಡಿಸೆಂಬರ್ 21, 2025ರಲ್ಲಿ ಶುಕ್ರ ಗ್ರಹವು ಧನುರ್ ರಾಶಿಯನ್ನ ಪ್ರವೇಶ ಮಾಡಲಿದೆ. ಇನ್ನುಳಿದ ಶನಿ, ರಾಹು ಮತ್ತು ಕೇತು ಗ್ರಹಗಳು ಕಳೆದ ಮಾಸದಂತೆಯೇ ತಮ್ಮ ಸಂಚಾರವನ್ನ ಮುಂದುವರಿಸಲಿವೆ. ಮೊದಲಿಗೆ ಕಳೆದ ಮಾಸದಲ್ಲಿ ನಾನು ತಿಳಿಸಿದ ದಿನಾಂಕಗಳಂದು ನಡೆದ ಕೆಲವು ಘಟನೆಗಳನ್ನು ಪ್ರಸ್ತಾಪಿಸುತ್ತೇನೆ. ದಿನಾಂಕ ನವೆಂಬರ್ 2, 2025ರಂದು ರಾತ್ರಿ ನಡೆದ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಜಯವನ್ನ ಸಾಧಿಸಿರುವುದು ಇದೊಂದು ಅದ್ಭುತವಾದ ವಿಷಯ. ಡಿಸೆಂಬರ್ 6ನೇ ತಾರೀಕು ವೆಸ್ಟ್ ಇಂಡೀಸ್ ತಂಡ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಕೊನೆಯ 5 ಓವರ್ಗಳಲ್ಲಿ 87 ರನ್ಗಳನ್ನು ಗಳಿಸಿದ್ದು ಇದು ವಿಶ್ವ ದಾಖಲೆಯಾಗಿದೆ. ಇದು ಬಹಳ ರೋಮಾಂಚಕಾರಿಯಾದ ವಿಷಯ. ಆದರೂ ವೆಸ್ಟ್ ಇಂಡೀಸ್ ತಂಡ ಕೇವಲ 3 ರನ್ಗಳಿಂದ ಪಂದ್ಯವನ್ನ ಸೋತಿರುವುದು ವಿಷಾದಕರ ವಿಷಯ. ನವೆಂಬರ್ 14, 2025ರಂದು ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ 30 ರನ್ಗಳಿಂದ ಪರಾಜಯ ಹೊಂದಿರುವುದು ಬಹಳ ಆಶ್ಚರ್ಯಕರವಾದ ವಿಷಯ. ಕೇವಲ 93 ರನ್ಗಳಿಗೆ ಈ ಪಂದ್ಯದಲ್ಲಿ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ ಆಲ್ ಔಟ್ ಆಗಿರುವುದು
ನೋವಿನ ಸಂಗತಿ. ಅದೇ ರೀತಿ 10ನೇ ನವೆಂಬರ್ 2025ರಂದು ದೆಹಲಿಯ ಕೆಂಪುಕೋಟೆಯ ಬಳಿಯ ಮೆಟ್ರೋ ನಿಲ್ದಾಣದ ಹತ್ತಿರ ಕಾರ್ ಬಾಂಬ್ ಸ್ಫೋಟಗೊಂಡು 15ಕ್ಕೂ ಹೆಚ್ಚು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿರುವುದು ಬಹಳ ವಿಷಾದನೀಯವಾದ ಸಂಗತಿ. ಅದೇ ರೀತಿ ಸೌದಿ ಅರೇಬಿಯಾದ ಮೆಕ್ಕಾ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರವಾಸ ಕೈಗೊಂಡ ಭಾರತೀಯ ನಾಗರಿಕರು ಮದೀನಾ ಬಳಿಯಲ್ಲಿ ಬಸ್ ದುರಂತದಲ್ಲಿ ಸುಮಾರು 45 ಜನ ಬೆಂಕಿ ದುರಂತದಲ್ಲಿ ಮರಣವನ್ನ ಹೊಂದಿರುವುದು ಬಹಳ ವಿಷಾದನೀಯವಾದ ಸಂಗತಿ. ಕಳೆದ ಮಾಸದ ವಿಡಿಯೋದಲ್ಲಿ ನಾನು ತಿಳಿಸಿರುವಂತೆ ಕರ್ನೂಲ್ ಬಳಿ ನಡೆದ ಬಸ್ ದುರಂತದ ಮಾದರಿಯಲ್ಲಿಯೇ ಈ ಮಾಸದಲ್ಲಿಯೂ ನವೆಂಬರ್ ಮಾಸದಲ್ಲಿಯೂ ಮದೀನಾದಲ್ಲಿ ಬಸ್ ದುರಂತ ನಡೆದಿರುವುದು ಬಹಳ ವಿಷಾದನೀಯ ಸಂಗತಿ. ಇನ್ನು ಕಳೆದ ಮಾಸದಲ್ಲಿ ನಿಫ್ಟಿ ನಾನು ತಿಳಿಸಿದ ದಿನಾಂಕಗಳಂದು ಯಾವ ರೀತಿ ವರ್ತನೆ ಮಾಡಿದೆ ಎಂಬುದನ್ನು ಪರಿಶೀಲಿಸೋಣ. ಅಕ್ಟೋಬರ್ ಮಾಸದ 29ರಂದು 25,966 ಅಂಕಗಳಿಗೆ ಕ್ಲೋಸ್ ಆಗಿದ್ದ ನಿಫ್ಟಿ 7ನೇ ನವೆಂಬರ್ 2025ರಂದು 25,318 ಅಂಕಗಳ ಲೋ ಟಚ್ ಮಾಡಿದೆ. ಅದೇ ರೀತಿ ದಿನಾಂಕ 17 ನವೆಂಬರ್ 2025ರಂದು 26,024 ಅಂಕಗಳ ಹೈಯನ್ನು ಟಚ್ ಮಾಡಿದೆ. ಮುಂದುವರೆದು 20ನೇ ನವೆಂಬರ್ 2025ರಂದು ನಿಫ್ಟಿ 26,246 ಅಂಕಗಳ ಹೈಯನ್ನು ಟಚ್ ಮಾಡಿದೆ. ಇದು ಸಾರ್ವಕಾಲಿಕ ದಾಖಲೆಯಾದ 26,277 ಅಂಕಗಳ ಹತ್ತಿರ ಕ್ಲೋಸ್ ಆಗಿದೆ. ಈ ಸಾರ್ವಕಾಲಿಕ ದಾಖಲೆ ಸೆಪ್ಟೆಂಬರ್ 2, 2024ರಂದು ದಾಖಲಾಗಿದೆ. ನಿಮ್ಮ ಸಾರ್ವಜನಿಕ ಗೌರವ ಮತ್ತು ಖ್ಯಾತಿ ಚೆನ್ನಾಗಿರಲಿದೆ. ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನು ಕಾಣುತ್ತೀರಿ. ನಿಮಗೆ ಈ ಅವಧಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿ ಕಂಡುಬಂದರೂ ಯಶಸ್ಸು ಅದೇ ರೀತಿ ಸಿಗಲಿದೆ. ನಿಮ್ಮ ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿ ಸಾಧ್ಯತೆ ಇದೆ. ನೀವು ಈ ಅವಧಿಯಲ್ಲಿ ವರ್ಗಾವಣೆಗಾಗಿ ಯತ್ನಿಸಿದರೆ ಅದರಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಕಂಡುಬರಬಹುದು, ಜಾಗ್ರತೆ ಇರಲಿ. ನೀವು ಸಾಲ ಮತ್ತು ವ್ಯಾಜ್ಯಗಳಿಂದ ಮುಕ್ತಿಯನ್ನು ಹೊಂದುತ್ತೀರಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ನೀವು ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸನ್ನು ಕಾಣುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಸಂತಾನವಾಗಿ ಸಂತೋಷವನ್ನು ಹೊಂದುತ್ತೀರಿ. ನೀವು ಈ ಅವಧಿಯಲ್ಲಿ ಪ್ರೀತಿಸಿ ಮದುವೆ ಆಗಬಹುದು. ನೀವು ಸಿನಿಮಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಚೆನ್ನಾಗಿರಲಿದೆ. ಈ ಅವಧಿಯಲ್ಲಿ ನಿಮಗೆ ಮದುವೆ ನಿಶ್ಚಯ ಆಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ.
ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಸಹಕಾರ ಚೆನ್ನಾಗಿರಲಿದೆ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು ಮತ್ತು ದಾವೆಗಳು ಯಶಸ್ಸನ್ನು ಕಾಣುತ್ತವೆ. ನೀವು ಕಾಂಟ್ರಾಕ್ಟ್ ವ್ಯವಹಾರ ಮಾಡುತ್ತಿದ್ದರೆ ಅದರಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನಿಮಗೆ ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸು ಸಿಗಲಿದೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ತಾವು ಪಾಲುದಾರಿಕೆ ವ್ಯವಹಾರವನ್ನು ಈ ಅವಧಿಯಲ್ಲಿ ಮಾಡಬಹುದು. ನಿಮ್ಮ ತಾಯಿ ಸಂತೋಷದಿಂದಿದ್ದು ಒಳ್ಳೆಯ ಆರೋಗ್ಯ ಇರುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ. ನೀವು ಈ ಅವಧಿಯಲ್ಲಿ ವಾಹನ, ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ. ನೀವು ಕೃಷಿಕರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ. ನೀವು PhD ಪದವಿಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತದೆ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶದಲ್ಲಿ ವಾಸ ಮತ್ತು ಅಲ್ಲಿ ಯಶಸ್ಸಿಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿದೆ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಕೂಡ ಸಿಗಲಿದೆ. ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರಲಿದೆ. ನಿಮ್ಮ ಬುದ್ಧಿಮತ್ತೆ ಮಂಕಾಗಿ ಓದುವ ಹಂಬಲ ಕೂಡ ಕಡಿಮೆ ಆಗಲಿದೆ. ನೀವು ಈ ಅವಧಿಯಲ್ಲಿ ಅಗ್ರಿಮೆಂಟ್ಗಳ ಸಹಿಯನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನೆ ಬದಲಾವಣೆ ಪ್ರಯತ್ನ ಅಥವಾ ಮನೆ ಮಾರಾಟದ ಪ್ರಯತ್ನ ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನೀವು ಆಸ್ತಿ ವಿಭಜನೆ ಮಾಡಬೇಕೆಂದಿದ್ದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಉನ್ನತ ವ್ಯಾಸಂಗದ ಯಶಸ್ಸು ನಿಧಾನವಾಗಲಿದೆ. ನೀವು ಕೆಲಸದಲ್ಲಿ ಬದಲಾವಣೆಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮ್ಮ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ನಿಧಾನವಾಗಿ ಯಶಸ್ಸು ಕಾಣುತ್ತವೆ. ನೀವು ಈ ಅವಧಿಯಲ್ಲಿ ಧರ್ಮ ಕಾರ್ಯ ಮಾಡಬೇಕೆಂದಿದ್ದರೂ ಅದು ಸಾಧ್ಯವಿಲ್ಲ. ನಿಮ್ಮ ಪುಸ್ತಕ ಪ್ರಕಟಣೆ ನಿಧಾನವಾಗಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.